ಇವತ್ತು ಅಂಬೇಡ್ಕರ್ ಜಯಂತಿ ದೇಶದೆಲ್ಲೆಡೆ ಆಚರಣೆ ಇದೆ. ರಾಜಕೀಯನೂ ಸಹಜವಾಗಿ. ಅಂಬೇಡ್ಕರ್ ದೃಷ್ಟಿಕೋನಕ್ಕೆ ಕಾಂಗ್ರೆಸ್ ದ್ರೋಹ ಬಗೀತು. ಅವ್ರನ್ನ ಎರಡನೇ ದರ್ಜೆ ಥರ ಮಾಡಿಬಿಟ್ರು ಅಂತ ಪ್ರಧಾನಿ ಆರೋಪ. ಅವ್ರು ಬದುಕಿದ್ದಾಗ ಅವ್ರನ್ನ ಅವಮಾನಿಸಿದ್ರು, ಚುನಾವಣೆಯಲ್ಲಿ ಸೋಲೋ ಹಂಗೆ ಮಾಡಿದ್ರು, ಅವರ ಪರಂಪರೆನೇ ಅಳಿಸಾಕಕ್ಕೆ ಟ್ರೈ ಮಾಡಿದ್ರು ಅಂತೆಲ್ಲ ಕಾಂಗ್ರೆಸ್ ಮೇಲೆ ಆರೋಪ. ಅಂಬೇಡ್ಕರ್ ವಿಚಾರದಲ್ಲಿ ಎಷ್ಟು ಮಾಡಿದ್ರು ಅಂತ ನಾನು ಹೇಳಲಿಕ್ಕಾಗಲ್ಲ. ಬಟ್ ಭಾಳ ಜನರ ವಿಚಾರದಲ್ಲಿ ಕಾಂಗ್ರೆಸ್ ಅದೇ ಮಾಡಿರೋದು. ಭಾಳ ಜನರ ವಿಚಾರದಲ್ಲಿ ಕಾಂಗ್ರೆಸ್ ಭಾಳ ಜನರ ನೆನಪನ್ನು ಅಳಿಸಾಕುವಂಥ ಕೆಲಸವನ್ನು ಮಾಡಿದೆ ಕಾಂಗ್ರೆಸ್. ಯಾಕಂದರೆ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು, ಕುಟುಂಬವನ್ನು ಬಿಂಬಿಸುವುದು ಹೇಗೆ ಅಷ್ಟೇ, ಇನ್ನೇನೂ ಇಲ್ಲ ಅದರಲ್ಲಿ. ಫೋಕಸ್ ಮಾತ್ರ ಅಷ್ಟೇ ಅವ್ರದ್ದು. ಏನೋ ಬಿ ಜೆ ಪಿ ಆರೋಪನ ಕಾಂಗ್ರೆಸ್ ತಳ್ಳಿ ಹಾಕಿತು. ಬಿ ಜೆ ಪಿ ಹಿಂದೂ ಮಹಾಸಭಾ ವಿರುದ್ಧ ಆರೋಪ ಮಾಡೋದು, ಗಾಂಧಿ ಕೊಂದವರು, ಸಂವಿಧಾನ ವಿರೋಧಿಸಿದ ಮನುವಾದಿಗಳು, ಅದು ಇದೆ ಈ ಓಲ್ಡ್ ಲೆಫ್ಟಿಸ್ಟ್ ಸ್ಟೇಟ್ಮೆಂಟ್. ಖರ್ಗೆ ಅವರು ಅವಕಾಶ, ಈಗಲೂ ದಲಿತರಿಗೆ ಅವಕಾಶ ಇಲ್ಲ. ಎಲ್ಲಿರುತ್ತೆ ಅವಕಾಶ ಖರ್ಗೆ ಸಾಹೇಬ್ರೆ? ನೀವಿಲ್ಲ ಅಂದರೆ ನಿಮ್ಮ ಅಳಿಯ ಇಲ್ಲ ಅಂದರೆ ನಿಮ್ಮ ಮಗ. ಎಲ್ಲಿರುತ್ತೆ ಅವಕಾಶ? ಅದೇ ಗುಲ್ಬರ್ಗದಲ್ಲ ಆರ್ಡಿನರಿ ವರ್ಕರ್ ಶೆಡ್ಯೂಲ್ ಕಾಸ್ಟ್ ಬಂದು ಚಿಕ್ಕ ಹುಡುಗಂಗೆ ಬಿಟ್ಕೊಂಡು ಬರೋದೈತಪ್ಪ. ಎಲ್ಲಿಗೆ ಬರಬೇಕು ಅವಕಾಶ? ಎಲ್ಲಿ ಬರಬೇಕಾದ ಅವಕಾಶಗಳೆಲ್ಲ ನಮಗೆ ಬರ್ತಾ ಇರಬೇಕು, ಬಿಟ್ಕೊಡದೆ ಬೇರೆ ಅವಕಾಶಗಳು ಮಾತ್ರ ಇಲ್ಲ ಅಂತ ಇರಬೇಕು. ಯಾವ ನ್ಯಾಯ ಇದು? ನಿಜವಾದ ಅವಕಾಶ ವಂಚಿತರು ಹಳ್ಳಿಗಳಲ್ಲಿ ಕೊನೆ ಸ್ಥಾನದಲ್ಲಿ ಕೂತಿರುವಂಥ ದಲಿತ ಮಕ್ಕಳು. ಅದರ ಹೆಸರಿನಲ್ಲಿ ಮುಂದೆ ಬಂದು ಅವರೆಲ್ಲ ಚೆನ್ನಾಗಿದ್ದೀರಿ ಮುಸ್ಲಿಂ ಥರ. ತೋರಿಸ್ಲಾ ಪಟ್ಟಿನ? ಯಾರ್ಯಾರು ಮುಂದಕ್ಕೆ ಬಂದಿದ್ದೀರಿ, ಎಷ್ಟು ಚೆನ್ನಾಗಿದ್ದೀರಿ ಅಂತ? ಆ ರಾಜಕಾರಣದ ಹೆಸರು ಹೇಳ್ಕೊಂಡು, ಅಥವಾ ಅದರ ಹೆಸರು ಹೇಳ್ಕೊಂಡು ಅಧಿಕಾರಿಗಳಾಗಿ, ಅಥವಾ ಅದರ ಹೆಸರು ಹೇಳ್ಕೊಂಡು ಬಿಸ್ನೆಸ್ಗೆ ಬಂದು ಮಾಡಬಾರ್ದು ಅಂತಲ್ಲ. ಬಿಸ್ನೆಸ್ನ ಎಂಡಿಗೆ ಎಲ್ಲೂ ಹೋಗಿಲ್ಲ. ಆಮೇಲೆ ನಿಮ್ಮಿಬ್ಬರದು ಎಂಡ್ ಆಗಲ್ಲ. ಈಗ ಅವರು ಅಂಬೇಡ್ಕರ್ನ ಚುನಾವಣೆಯನ್ನು ಸೋಲಿಸಿದವರೇ ಕಾಂಗ್ರೆಸ್ನವ್ರು, ಅನುಮಾನ ಇಲ್ಲ. ನೆಹರು ಹೋಗಿ ಎರಡೆರಡು ಸರಿ ಕ್ಯಾನ್ವಾಸ್ ಮಾಡ್ತಾರೆ. ಇಲ್ಲ, ಅಂಬೇಡ್ಕರ್ ಒಂದು ಪತ್ರ ಬರೆದಿದ್ದಾರೆ, ಸಾವರ್ಕರ್ ಡಾಂಗೆ ಇಬ್ರು ಸೋಲ್ಸಿದ್ದು ಅಂತ. ಅದೇ ಅದಕ್ಕೆ ಅದೊಂದು ಹುಡುಕು ಬಿಡುತ್ತಾರೆ ಇವರು. ಸಾವರ್ಕರ್ ಡಾಂಗೆ ಸೋಲ್ಸಿದ್ರು ಅಂತಾನೆ ಇರ್ಬೋದಪ್ಪ, ಇರ್ಲಿಪ್ಪ. ನೆಹರು ಯಾಕೆ ಹೋದ್ರಂತಲ್ಲಿ ಹಾಗಾದ್ರೆ? ಆ ಪ್ರಶ್ನೆ ಹಂಗೆ ಒಂದು ಕಾಫಿ ಕುಡ್ಕೊಂಬರಕ್ಕೆ ಹೋಗಿದ್ರ ಟೀನ? ಹಾಗೆ ಇವರು ಕಾಂಗ್ರೆಸ್ನವರು ಗಾಂಧಿ ಕೊಂದವರು ಅನ್ನೋದು. ಸೊ ಮುಂದಕ್ಕೆ ಹೋಗಲ್ಲ ಇಬ್ರುವೆ, ಆ ಸ್ಟೇಟ್ಮೆಂಟ್ ಅಲ್ಲಲ್ಲೇ. ಎಸ್. ಯತ್ನಾಳ್ ಪರ ಬ್ಯಾಟ್ ಬೀಸ್ತಾ ಇದ್ದ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಶ್ರೀಗಳ ವಿರುದ್ಧ ಸಮಾಜದ ಮುಖಂಡರು ಆಕ್ರೋಶ ಹೊರಹಾಕಿದ್ರು, ನಾನಾ ಆರೋಪಗಳನ್ನ ಮಾಡಿದ್ರು. ಆದರೆ ಸ್ವಾಮೀಜಿಗಳು ಮಾತ್ರ ಮೃದು ಧೋರಣೆಯನ್ನ ತರ್ದಿದ್ದಾರೆ. ಬಯಲಲ್ಲೇ ಇದ್ಕೊಂಡು ಸಮಾಜ ಸಂಘಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ 22ರಂದು ಸಮುದಾಯದ ಸಭೆ ಕರೆದಿದ್ದಾರೆ. ಜೊತೆಗೆ ಪೈಗಂಬರ್ ಹೇಳಿಕೆ ವಿಷಯವಾಗಿಯೂ ಕೂಡ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾರೇ ಪ್ರಚೋದನಕಾರಿಯಾಗಿ ಮಾತನಾಡಿ ವಿಡಿಯೋ ಹರಿಬಿಟ್ರೂ ಕೂಡ ಕ್ರಮ ತೆಗೆದುಕೊಳ್ತೀವಿ ಅಂತ ವಿಜಯಪುರ ಎಸ್ಪಿ ಹೇಳಿದ್ದಾರೆ. ಸಮಾಜವನ್ನು ಸಂಘಟಿಸುವಂಥದ್ದು, ನ್ಯಾಯ ಕೊಡಿಸುವಂಥದ್ದು, ಆಸ್ತಿ ಅಥವಾ ಅಂತಸ್ತು, ವ್ಯಕ್ತಿಗಳ ಹಿತಾಸಕ್ತಿ ನನಗೆ ಮುಖ್ಯವಲ್ಲ. ನನಗೆ ನನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಹಿತಾಸಕ್ತಿ ಭಾಳ ಮುಖ್ಯ. ಎಲ್ಲಿರಬೇಕು, ಹೆಂಗಿರಬೇಕು, ಯಾವ ಥರ ಬದುಕಂತೇಳಿ ಅವನು ನನಗೇನು ಸಲಹೆ ಕೊಡ್ತಾನೆ, ಆ ಸಲಹೆ ಪ್ರಕಾರವಾಗಿ ಇವತ್ತಿನವರೆಗೆ ನಾನು ಜೀವನ ಮಾಡ್ಕೊಂತ ಬಂದೆ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಅಂತೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಂತೇಳಿ ಹೇಳುವ ಬದಲಿ ಅಷ್ಟೇ ಕಟ್ ಆಗಿತ್ತು. ಹಿಂದೂ ಧರ್ಮದಲ್ಲಿ ಒಬ್ಬರು ದೇವರನ್ನ ಹೇಳಿಸುವುದು ನಮ್ಮ ಧರ್ಮದ ಕೆಲಸ ಇಲ್ಲ. ಆಯಿತು. ಸ್ವಾಮೀಜಿಗೆ ತಮ್ಮ ಜೀವನ ಮತ್ತು ಭವಿಷ್ಯ ಹೇಗಿರಬೇಕು ಅನ್ನೋ ಕಲ್ಪನೆಯಲ್ಲಿ ಅವ್ರು ಹೇಳಿದ್ದಿದ್ರೆ ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ. ಸರ್ವವನ್ನು ತ್ಯಾಗ ಮಾಡಿದ ಮೇಲೆ ಭಯ ಪಡೆದುಕೊಳ್ಳೋದಕ್ಕೂ ಉಳಿದಿರೋದಾದರೂ ಏನು? ಯಾವುದ್ರ ಬಗ್ಗೆ ಏನಿರಬೇಕು? ಏನು ಹೆದರಿಸ್ಬೇಕು? ಹೆದರ್ಸಿದ್ರೆ ಹಾವು ಹೆದರಿಸ್ಬೇಕು, ಕಾಡು ಪ್ರಾಣಿ ಹೆದರಿಸಬೇಕು, ಅಷ್ಟೇ. ಇನ್ನೇನಾಗತ್ತೆ? ನನ್ನಿಂದ ಏನು ಕಿತ್ಕೊಳ್ಳೋಕೆ ಸಾಧ್ಯ ಇದೆ ನಿಮ್ಮ ಹತ್ರ? ನಾನೇ ಎಲ್ಲವನ್ನು ಬಿಟ್ಟು ಅಂದರೆ ನಾನು ಇದೆಲ್ಲ ಹೇಳ್ತಿರೋದು. ಸ್ವಾರ್ಥವನ್ನು ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವೇ? ಕನ್ನಡ ಚಿತ್ರರಂಗದ ಖ್ಯಾತ ಕಲಾವಿದ ಬ್ಯಾಂಕ್ ಜನಾರ್ದನ್ ಇನ್ನಿಲ್ಲ, 76 ವರ್ಷ. ಒಂದಿಷ್ಟು ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ತಡರಾತ್ರಿ 2:30ಗೆ. ಸುಲ್ತಾನ್ ಪಾಳ್ಯ ಬೆಂಗಳೂರಿನಲ್ಲಿ ನಿವಾಸ. ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಜಾಗ ಮಾಡಿದ್ದರು. ಹಲವಾರು ನಟರು, ಉಪೇಂದ್ರ, ಧ್ರುವ ಸರ್ಜಾ ಎಲ್ಲ ಹೋಗಿ ನಮ್ಮನ್ನು ಸಲ್ಲಿಸಿದ್ರು. ಪುಣ್ಯಚಿತಾಗಾರದಲ್ಲಿ ಸಂಜೆ ಅಂತ್ಯಕ್ರಿಯೆ ನಡೀತು. 49ರಲ್ಲಿ ಹೊಳಲ್ಕೆರೆಯಲ್ಲಿ ಹುಟ್ಟಿರೋದು. ಬ್ಯಾಂಕ್ ಕೆಲಸ ಮಾಡ್ಕೊಂಡು ಚಿತ್ರದುರ್ಗದಲ್ಲಿ ತೊಡಗಿಸ್ಕೊಂಡಿದ್ದರು. ಚಿತ್ರರಂಗದಲ್ಲಿ ಒಂದು 850 ಚಿತ್ರದಲ್ಲೂ ಕಾಣಿಸ್ಕೊಂಡಿದ್ದರು. ತಮ್ಮ ಕೊನೆಯ ದಿನಗಳಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಸಂಕಷ್ಟಗಳನ್ನು ಅನುಭವಿಸಿದ್ರು ಅಂತ ಸುದ್ದಿ. ಬಹು ಕಲಾವಿದರ ಜೀವನದಲ್ಲಿ ಇದು ಸಾಮಾನ್ಯವಾಗಿ ಕಾಣಿಸುವಂತಹ ಎಳೆ.
ಅವ್ರು ಕೇಳೋದು ಅವಕಾಶಗಳನ್ನ ಕೊಡಿ, ನಮ್ಗೆ ದುಡ್ಡಿನ ಸಹಾಯ ಮಾಡಬೇಡಿ. ಕುಡಿ ಅಂತಂದಾಗ ಕೊಡೋರು ಇನ್ನೇನೋ ಅದಕ್ಕೆ ಸಾವಿರ ರೀಸನ್ ಹೇಳ್ತಾರೆ. ಬಟ್ ಸಾಮಾನ್ಯವಾಗಿ ಕಲೆ ಈ ರೀತಿ ಕೆಲವು ಕಲಾವಿದರು, ಎಲ್ಲರೂ ಅಲ್ಲದೆ ಇರ್ಬೋದು, ಬುದ್ಧಿವಂತ ಕಲಾವಿದರು ಇದ್ದಾರೆ. ದುಡ್ಡು ಸಿಕ್ಕಿದಾಗ ಅದನ್ನು ಏನೇನೋ ಮಾಡಿಕೊಂಡು ಉಳಿಸ್ಕೊಂಡು ಮಾಡ್ಕೊಂಡಿರೋರು ಇದ್ದಾರೆ. ಬಹು ಕಲಾವಿದರ ಜೀವನದಲ್ಲಿ ಈ ಎಳೆ ಕಾಣುತ್ತೆ. ಎಸ್, ರಂಗದಲ್ಲಿ ಹೆಂಗೆ ಪಾತ್ರಗಳು ಮಾಡಿ ಕಾಮಿಡಿ ಮಾಡ್ಕೊಂಡಿತ್ತು, ಮನೇಲೂ ಅದೇ ಥರ ಇರ್ತಾರೆ ಮೇಡಮ್. ಕಾಮಿಡಿ ಮಾಡಿಕೊಂಡು ಆರಾಮಾಗಿ ನಮ್ಮ ಜೊತೆನೂ ಅದೇ ಥರ ಇರ್ತಾರೆ ಅವರು. 3 ದಿನದಿಂದ ಅಲ್ಲೇ ಇದ್ವಿ ನಾವು. ಇವತ್ತು ಬೆಳಗಿನ ಜಾವ 2:30ಗೆ ಡೆತ್ ಆಯ್ತು ಅವರು. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ರು. ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಇಲ್ಲ, ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ. ಇನ್ನು ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೇಕು. ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ. ಇನ್ನು ಬೆಂಗಳೂರಿನಲ್ಲಿ ಮಧ್ಯಾಹ್ನದಿಂದ ಬಿಟ್ಟು ಬಿಡದೆ ಸಂಜೆವರೆಗೂ ಮಳೆಯಾಗಿದೆ. ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಯಿತು. ಇನ್ನು ಮಾಗಡಿಯ ಸುತ್ತಮುತ್ತ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಏಕಾಏಕಿ ಬಿರುಗಾಳಿ ಸಹಿತ ಮಳೆ ಬಂದಿದೆ. ಜನವಸತಿ ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಧೂಳು ಕಾಣಿಸಿಕೊಳ್ತು. ವಿಪರೀತ ಗಾಳಿ ಮಳೆಗೆ ಜನ ಬೆಚ್ಚಿಬಿದ್ರು. ವಿದ್ಯುತ್ ಸರಬರಾಜಿನಲ್ಲೂ ಕೂಡ ವ್ಯತ್ಯಯ ಕಾಣಿಸಿಕೊಳ್ತು. ಅಮೆರಿಕ ಚೀನಾ ನಡುವೆ ವಾಣಿಜ್ಯ ಯುದ್ಧ ಮುಂದುವರೆದಿದೆ. ಬೀಜಿಂಗ್ ಅಂದರೆ ಚೈನಾ ಹಲವಾರು ಅಪರೂಪದ ಖನಿಜ ಲೋಹಗಳು, ಈ ಅಯಸ್ಕಾಂತ ಇದನ್ನೆಲ್ಲ ರಫ್ತು ಮಾಡೋದನ್ನು ಬಂದ್ ಮಾಡಿದ್ದು. ಅದು ಹಿಂದೆನೇ ಮಾಡಿತ್ತು, ಅದನ್ನೆಲ್ಲ ಡಿಕ್ಲೇರ್ ಮಾಡಿದ್ರು, ಎಲ್ಲ ಯಾವುದನ್ನು ಕೊಡಲ್ಲ ನಾವು ಅಂತ. ಏನೇನೋ ಅದಕ್ಕೆ ಬೇರೆ ಮಾರ್ಗಗಳನ್ನು ಅಮೆರಿಕ ಹುಡುಕೋಬೋದು. ಫಾರ್ ಎಕ್ಸಾಂಪಲ್, ಯುಕ್ರೇನ್ನಲ್ಲಿ ಕೆಲವು ಇದ್ದಂಗಿದೆ ಅದರ ಭಾಗದಲ್ಲಿ, ಅದಕ್ಕೆ ಅವರಲ್ಲಿ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಕೆಲವಿರಲ್ಲ. ಈ ಸಮಸ್ಯೆನ ಅನುಭವಿಸ್ಬೇಕು ಎಲ್ಲ ದೇಶದಲ್ಲೂ ಎಲ್ಲನೂ ಇರಬೇಕು ಅಂತೇನಿಲ್ವಲ್ಲ. ಬಟ್ ಇದು ಸೆಮಿಕಂಡಕ್ಟರು, ಆಟೋಮೊಬೈಲ್ಸು ಇಲ್ಲದ್ರ ಮೇಲೆಲ್ಲ ತೀವ್ರವಾದ ಪರಿಣಾಮ ಬೀರುತ್ತೆ ರಾ ಮೆಟೀರಿಯಲ್ ಇಲ್ಲದಿದ್ದಾಗ. ನೋಡೋಣ, ಆದರೆ ಯಾವ ದೇಶಕ್ಕೂ ವಿನಾಯಿತಿ ಕೊಡಲ್ಲ ನಾವು ಅಂತ ಟ್ರಂಪ್ ಹೇಳ್ತಿದ್ದಾರೆ. ಅವ್ರು ಕೊಡಬೇಕು ಅಂತ ಯಾರೂ ಕೇಳ್ತಿಲ್ಲ. ನೋಡೋಣ ಮುಂದೆ ಹೆಂಗಾಗತ್ತೆ ಅಂತ. ಯಾಕಂದರೆ ಒಂದು ಹಂತ ದಾಟದ ಮೇಲೆ ದೇಶಗಳು ಅಮೇರಿಕಾನ ಇಗ್ನೋರ್ ಮಾಡಿ, ನಿರ್ಲಕ್ಷ್ಯಕ್ಕೆ ಗುರಿ ಮಾಡಿ ತಂಪಾಡಕ್ಕೆ ತಾವು ಮುಂದಕ್ಕೆ ಹೋಗೋಕ್ಕೆ ಶುರುವಾಗ್ಬಿಟ್ರೆ ಅಮೇರಿಕ ಕಷ್ಟ ಆಗ್ಬೋದು. ಎಸ್. ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಬೆದರಿಕೆ ಪರಂಪರೆ ಮುಂದುವರೆದ ಕಾಣಿಸ್ತಾ ಇದೆ. ಸಲ್ಮಾನ್ ಖಾನ್ನ ಕೊಂದು ಹಾಕ್ತೀನಿ ಅಂತ ಟ್ರಾಫಿಕ್ ಪೊಲೀಸ್ ಸಹಾಯವಾಣಿಗೆ ಬೆದರಿಕೆ ಸಂದೇಶ ಬಂದಿದೆ. ಸಲ್ಮಾನ್ ಖಾನ್ ಕಾರ್ನ ಸ್ಫೋಟಿಸ್ತೀವಿ, ಮನೆಗೆ ನುಗ್ಗಿ ಗುಂಡು ಹಾರಿಸ್ತೀವಿ ಅಂತೆಲ್ಲ ಧಮಕಿ ಹಾಕಿದ್ದಾರೆ. ಬೆದರಿಕೆ ಸಂದೇಶ ಕಳಿಸಿದವರ ಹುಡುಕಾಟದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಈ ಮಧ್ಯೆ ತಮಿಳುನಾಡಿನ ವ್ಯಕ್ತಿಯಿದ್ದ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬೆದರಿಕೆ ಸಂದೇಶ ಬಂದಿದೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅಲ್ಲಿ ಸಲ್ಮಾನ್ ಖಾನ್ ಕತೆ ಸರ್ ಆಯಿತು, ಒಂದು ಹಳೆ ಕೇಸ್ ಇದೆ, ಯಾವುದೋ ಒಂದು ಗುಂಡೊಡಬ್ರು ಕೃಷ್ಣಮೃಗಕ್ಕೆ ಡ್ಯಾಶು ಸರಿಯಪ್ಪ. ಬಟ್ ಅವ್ರು ಒಬ್ಬನೇ ಯಾಕೆ ಇಷ್ಟೊಂದು ದೀರ್ಘಕಾಲ ಟಾರ್ಗೆಟು? ಅದೊಬ್ಬನೇ ಅದೇ ಇಶ್ಯೂ ಹಿಡ್ಕೊಂಡು ಜಗ್ತಾ ಇರ್ತಾರಲ್ಲ, ಬೇರೆಯವ್ರದ್ದು ಇಶ್ಯೂ ಬಿಟ್ಬಿಟ್ಟು ಮುಂದೆ ಕೊಟ್ಟೋಗ್ತಾರೆ. ಹೌದು, ಬೇರೆಯವರು ಇನ್ನು ವಿಷಯದಲ್ಲೂ ಆಗಿರುತ್ತೆ. ಅದು ಯಾಕೆ ಈ ಪಾರ್ಟಿಗೆ ಒಬ್ಬಂಗೆ ಮಾತ್ರ ಅದು ಮಾಡ್ತಾ ಇದ್ದಾರೆ? ನನಗೆ ಡೌಟಪ್ಪ, ಈ ಬಾಲಿವುಡ್ಡಲ್ಲಿ ಇರೋವೇ ಯಾವ ಪಿತೂರಿ ಮಾಡತ್ವಾ ಅಂತ. ಏಳಿಗೆ ಸಹಿಸಿದೆ. ಅದ್ಯಾಗ ಪಾರ್ಟಿ ಒಬ್ಬನಿಗೆ ಮಾಡ್ತಾರಲ್ಲ, ಇರ್ಬೋದೇನು. ಚಾಮರಾಜನಗರ ಜಿಲ್ಲೆಯಲ್ಲಿ ಒಡೆಯರ್ ರಾಜಮನೆತನಕ್ಕೆ ಸೇರಿದ 5,000 ಎಕರೆ ಭೂಮಿ ಹಸ್ತಾಂತರ ಮಾಡಬೇಕು ಅಂತ ಅವ್ರು ಯಾರೋ ಪತ್ರ ಬರೆದ್ರು. ಸರಿ, ಇದರಲ್ಲಿ ಯಾವುದೋ ಗ್ರಾಮದವ್ರಿಗೆ ಆತಂಕ ಆಗೋಗಿದೆ, ನಮ್ಮೂರೆಲ್ಲ ಹೋಯ್ತಲ್ಲ ಅಂತ. ಎಲ್ಲೂ ಹೋಗಲ್ಲ, ಸುಮ್ಮನೆ ನಮ್ಮೂರನ್ನ ವಶಕ್ಕೆ ಪಡಿಬೇಡಿ ಅಂತೆಲ್ಲ ಕೇಳಿದರು. ಅದಕ್ಕೀಗ ಅವ್ರು ಹೇಳ್ತಾರೆ, ನಮ್ಮಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ, ದಾಖಲೆ ನಿಮ್ದು ಏನೇನಿದೆ ತಂದು ಕೊಡಿ ಅಲ್ಲ ಅರಮನೆ ಕಚೇರಿಗೆ. ಒಂದು ವೇಳೆ ನಿಮ್ಮ ಹತ್ರ ದಾಖಲೆ ಇಲ್ಲ ಅಂದ್ಕೊಳ್ಳಿ, ನಮ್ಮ ಪರವಾಗಿ ಆಯಿತು ಅಂತ ಇಟ್ಕೊಳ್ಳಿ ಆ ಜಮೀನು, ಆದರೂ ಬಿಟ್ಕೊಡ್ತೀವಿ ಊರಿಗೆ. ಒಕ್ಲೆಬ್ಬಿಸಬಾರ್ದು. ಮೈಸೂರು ಮಹಾರಾಜರ ಶ್ರೀಮಂತಿಕೆ ಇದ್ದದ್ದೇ ಆ ಉದಾರತೆ ಮತ್ತು ಜನರ ಅಭಿವೃದ್ಧಿ ಏಳಿಗೆಗೋಸ್ಕರ ಕೆಲಸ ಮಾಡಿದಂತಹ ಪರಂಪರೆ ಇರುವ ರಾಜಕುಟುಂಬ ಅದು. ಈಗಿನ ಥರ ಕಚಡ ರಾಜಕಾರಣಿಗಳ ಥರ ಅಲ್ಲ, ಕಂತ್ರಿಗಳ ಥರ ಅಲ್ಲ, ಕೋತಿಗಳ ಥರ ಅಲ್ಲ, ಚಿಂಪಾಂಜಿಗಳ ಥರ ಅಲ್ಲ. ಮೊದಲು ನಾವು ಆಮೇಲೆ ಅವರು ತಮ್ಮ ಆಸ್ತಿಗಳನ್ನೇ KRS ವಿಚಾರದಲ್ಲಿ ಎತ್ತಿಟ್ಟುಬಿಟ್ಬೇಕಾರೆ ಕಟ್ಟಣ ಅದನ್ನು ಅಂದಿದ್ದು. ಹಾಗಾಗಿ ಅದನ್ನು ಬಿಟ್ಕೊಡುತ್ತೀವಿ ಅಂತ ಅನ್ನೋದು ನಿಮ್ಮ ಧರ್ಮ ಕೂಡ ರಾಜಮನೆತನಕ್ಕೆ ಹೇಳಿದ್ದಾರೆ. ಹಾಗಿದ್ದಾಗ ರಾಜ್ಯ ಸರ್ಕಾರ ಅದನ್ನು ಸಾಲ್ವ್ ಮಾಡಿಬಿಡ್ಬೇಕು. ಅದೇನು ಕರೀರಪ್ಪ ತಗಡೆ ಶಟ್ಲ್ ಮಾಡ್ಬಿಡೋಣ ಅಂತ ಮಾಡಲ್ಲ. ಇನ್ನು ದಾಖಲೆ ತಗೊಂಬಂದು ಹೇಳೋದು, ದಾಖಲೆ ಏನೋ ಒಂದು ಜಗಳ, ಒಟ್ಟಲ್ಲಿ ಫೈಟಿಂಗ್ ಒಳ್ಳೇದು ಮಾಡ್ರಿ ಫೈಟಿಂಗ್. ಎಸ್. KGF 2 ಚಿತ್ರ ಬಿಡುಗಡೆಯಾಗಿ 3 ವರ್ಷ ಪೂರೈಸಿದ ಹೊತ್ತಲೇ ಹೊಂಬಾಳೆ ಫಿಲ್ಮ್ಸ್ ಗುಡ್ ನ್ಯೂಸ್ ಕೊಟ್ಟಿದೆ. KGF ಚಾಪ್ಟರ್ 3 ಸಿನಿಮಾದ ಘೋಷಣೆ ಮಾಡಿದೆ. KGF 3 ಮೇಲಿನ ನಿಮ್ಮ ನಿರೀಕ್ಷೆಯನ್ನು ಸುಳ್ಳು ಮಾಡೋದಿಲ್ಲ. ರಾಖಿ ಭಾಯ್ ಪರಂಪರೆ ಜೀವಂತವಾಗಿದೆ ಮತ್ತು ಜಗತ್ತು ವೀಕ್ಷಿಸ್ತಾ ಇದೆ. ಮುಂದಿನ ಅಧ್ಯಾಯವೂ ತೆರೆದುಕೊಳ್ಳುತ್ತೆ, ಕಾಯ್ತಾರಿ ಅಂತ ಸಂದೇಶವನ್ನು ಬಿಟ್ಟಿದ್ದಾರೆ.
ಅಲ್ಲ ಯಶ್ ಜೊತೆನೇ ಮೂರನೇದಾ? ಹಾಗೆ ಹೇಳಿಲ್ಲ ಸರ್, ಚಾಪ್ಟರ್ 3 ಬರುತ್ತೆ ಅಂತ ಹೇಳಿದ್ದಾರೆ. ಅದೇ ಟೀಮ್ ಇರುತ್ತಾ ಅನ್ನೋದು ಒಂಬಾಳೆ ಪ್ರೇಕ್ಷಕರ ಅವರು. ನಿರೀಕ್ಷೆ. ಹೌದು. ಯಾವನೋ ಒಂಬಾಳೆನಲ್ಲಿ ಕೂತಿರೋರು ಕಾಮನ್ ಸೆನ್ಸ್ ತಲೆ ಇಲ್ಲದೆ ಇದ್ದವ್ರು ಕನ್ನಡದಲ್ಲಿ ಒಂದು ಸಣ್ಣದಾಗಿ ನೋಟ್ ಹಾಕೋಕ್ಕಾಗಲಿಲ್ವಾ ನಿಮಗೆ? ಕನ್ನಡದ ಸಂಸ್ಥೆ ಅಂತ ಹೇಳ್ಕೊತೀವಿ. ಪ್ಯಾನ್ ಇಂಡಿಯಾ ಸಿನಿಮಾ ಅದಕ್ಕೆ ಅಮೆರಿಕಾಗೆ ಹೋಗಿ ಹುಟ್ಟಿದ್ರು ಹಂಗಾರೆ ಒಳ್ಳೆ ಕಥೆ ಐತಲ್ಲ ನಿಮ್ಮದು. ಯಾರೇ ಬುದ್ಧಿ ಇಲ್ಲದೆ ಇರೋ ಮತಿಗೆಟ್ಟವ್ರು.